ರಾಜ್ಯ ಬಜೆಟ್ನಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ಮರುಪ್ರಾರಂಭ. ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸುವ ಬಗ್ಗೆ ಘೋಷಿಸಲಾಗಿತ್ತು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆಯು ಸೋಮವಾರ ಮಂಗಳೂರು ನಗರದ ಹಂಪನಕಟ್ಟೆಯ ವಿಶ್ವವಿದ್ಯಾಲಯ ಕಾಲೇಜು ಕ್ಯಾಂಪಸ್ನಲ್ಲಿ ಸಂಭ್ರಮಾಚರಣೆ ನಡೆಸಿತ್ತು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಇದನ್ನು ಖಂಡಿಸಿ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಮಂಗಳವಾರ ಪ್ರತಿಭಟನೆ ನಡೆಸಿದೆ. ಸಂಭ್ರಮಾಚರಣೆಯ ನೆಪದಲ್ಲಿ ಕಾಲೇಜಿಗೆ ನುಗ್ಗಿ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿ ಎಬಿವಿಪಿ ಸಂಘಟನೆ ಹಂಪನಕಟ್ಟೆಯ ವಿಶ್ವವಿದ್ಯಾಲಯ ಕಾಲೇಜು ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದೆ. ಎನ್ಎಸ್ಯುಐ ಸಂಘಟನೆ ಮತ್ತು ಕಾಲೇಜು ಪ್ರಾಂಶುಪಾಲರಿಗೆ ಧಿಕ್ಕಾರ ಕೂಗಿದೆ. ಅಲ್ಲದೆ ಸ್ಥಳಕ್ಕೆ ಬಂದ ಪ್ರಾಂಶುಪಾಲ ಗಣಪತಿ ಗೌಡರ ಮೇಲೆ ಎಬಿವಿಪಿ ಪ್ರಾಂತ್ಯ ಸಹ ಕಾರ್ಯದರ್ಶಿ ಸುಮಿತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎನ್ಎಸ್ಯುಐ ಸಂಘಟನೆಗೆ ಸಂಭ್ರಮಾಚರಣೆ ಮಾಡಲು ತಾವು ಹೇಗೆ ಅವಕಾಶ ನೀಡಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಪ್ರಾಂಶುಪಾಲ ಗಣಪತಿ ಗೌಡ ಅವರು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮನವೊಲಿಸಲು ಯತ್ನಿಸಿದ್ದಾರೆ. ಈ ವೇಳೆ ಪ್ರಾಂಶುಪಾಲ ಗಣಪತಿ ಗೌಡ ಮಾತನಾಡಿ, ನಿನ್ನೆ ನಮ್ಮಿಂದ ಒಂದು ಅಚಾತುರ್ಯ ನಡೆದು ಹೋಗಿದೆ. ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಬರುತ್ತಾರೆ ಎಂದಿದ್ದಾರೆ. ಆದರೆ ಘೋಷಣೆ ಕೂಗಿದ ವಿಚಾರ ನಮಗೆ ಗೊತ್ತಾಗಿಲ್ಲ. ಸಾಂಕೇತಿಕವಾಗಿ ಸಿಹಿ ತಿಂಡಿ ವಿತರಿಸಿದ್ದಾರೆ. ನಿನ್ನೆ ನಡೆದ ಘಟನೆಯ ವರದಿಯನ್ನ ವಿಸಿಯವರಿಗೆ ನೀಡುತ್ತೇವೆ. ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಗವರ್ಮೆಂಟ್ ಆಫ್ ಕರ್ನಾಟಕ ಎರಡು ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲ ಕಾಲೇಜ್ನಲ್ಲಿ ಆಗಬೇಕು ಅಂತ. ಅದಕ್ಕೆ ನಾವು ಹೇಳಿದ್ದೆವು, ಎಲ್ಲ ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿಕೊಂಡು, ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡಬೇಕಂತ ಈ ಬಜೆಟಲ್ಲಿ ಅವರು ಅನುಮತಿ ನೀಡಿದ್ದಾರೆ ಅಂತ. ಅದಕ್ಕೂ ಕೂಡ ನಾವು ಹೇಳಿದ್ದೆವು, ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳಿಕೊಂಡು. ಮತ್ತು ಅವರು ಕ್ಲಾಸಲ್ಲಿ ಒಂದು ಸ್ವೀಟ್ ಹಂಚಬೇಕು ಅಂತ ಹೇಳ್ಕೊಂಡು ಹೇಳಿದ್ರು. ಎಲ್ಲ ಕ್ಲಾಸಲ್ಲಿ ನಾವು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಒಂದು ಕ್ಲಾಸಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಎಂಬ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದಾರಂತೆ ಅಂದರೆ, ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು, ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರಲಿಲ್ಲ. ಅದಕ್ಕೆ ಇಷ್ಟೇ ಆದದಿಷ್ಟೇ. ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಅವರ ಆರೋಪ. ಅಂಥ ಘಟನೆಗಳು ಏನು ಕೂಡ ಆಗಲಿಲ್ಲ. ಕಾಲೇಜ್ನಲ್ಲಿ ನಿನ್ನೆ ಒಂದು ಕ್ಲಾಸಿಗೆ ಮಾತ್ರ ಈ ಸ್ವೀಟ್ ಹಂಚಿದಷ್ಟೇ, ಬೇರೆ ಏನು ಕೂಡ ಇಲ್ಲ. ಇನ್ನೊಂದು ಅವ್ರು ಹೇಳ್ತಿರೋದು, ಸ್ವೀಟ್ ಹಂಚಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲ ಸರ್, ಈಗ ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕಾಗಿತ್ತು. ಯಾಕಂದರೆ ಅವರು ಸಿಂಡಿಕೇಟ್ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂಥ ಒಂದು ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬ ಕಾಳಜಿ ಇರ್ತಕ್ಕಂಥದ್ದು. ಒಂದು ಘಟನೆ ಆಗಿದೆ, ಅಲ್ಲಿ ಆಗಿರಲಿಲ್ಲ ಅನ್ನುವಂಥದ್ದಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೀನಿ, ಅಂತ ಇದನ್ನು ಯಾವುದೇ ಒಂದು ಅದನ್ನು ತುಂಬ ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ, ನಮ್ಮ ಗಮನಕ್ಕೆ ಬರ್ದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ ಲಿಮಿಟೇಷನ್ ಅದು ಒಂದು ಅವರು ಕ್ಲಿಪ್ಸನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನ ವಿನಂತಿಸಿಕೊಳ್ತೇನೆ. ಎಬಿವಿಪಿ ಪ್ರಾಂತ್ಯ ಸಹ ಕಾರ್ಯದರ್ಶಿ ಸುಮಿತ್ ಶೆಟ್ಟಿ ಮಾತನಾಡಿ, ಸಿಂಡಿಕೇಟ್ ಸದಸ್ಯರು ಎಂದು ಹೇಳಿಕೊಂಡು ಕಾಲೇಜು ಕ್ಯಾಂಪಸ್ನೊಳಗಡೆ ಬಂದು ಗದ್ದಲ ಸೃಷ್ಟಿಸುವುದು, ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಎನ್ಎಸ್ಯುಐ ಶಾಲು ಹಾಕಿಕೊಂಡು ಬರುವುದು ಸರಿಯಲ್ಲ. ಶೈಕ್ಷಣಿಕ ವಾತಾವರಣಕ್ಕೆ ತೊಂದರೆ ಕೊಡುವಂಥ ಕಾರ್ಯವನ್ನು ಯಾವುದೇ ಕಾರಣಕ್ಕೂ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಒಂದಷ್ಟು ಜನ ಸಿಂಡಿಕೇಟ್ ಸದಸ್ಯರು ಅಂತ ಹೇಳ್ಕೊಂಡು ಅದರ ಜೊತೆಗೆ ಒಂದಷ್ಟು ಹೊರಗಿನವರು ಎಲ್ಲ ಸೇರಿಕೊಂಡು ಕಾಲೇಜಿನೊಳಗಡೆ ಬಂದು ಒಂದಷ್ಟು ಗದ್ದಲವನ್ನು ಸೃಷ್ಟಿಸಿದ್ರು. ಇದನ್ನು ಈ ಇನ್ಫಾರ್ಮೇಷನನ್ನು ವಿದ್ಯಾರ್ಥಿ ಪರಿಷತ್ಗೆ ನಿನ್ನೆ ವಿದ್ಯಾರ್ಥಿಗಳು ಕೊಟ್ಟರು. ಈ ರೀತಿಯ ವಿದ್ಯಾರ್ಥಿ ಪರಿಷತ್ ಇಲ್ಲಿನ ಯೂನಿಯನ್ ಏನಿದೆ ಅದು ಈ ರೀತಿಯಾದ ಇನ್ಫಾರ್ಮೇಷನನ್ನು ಕೊಟ್ಟಿದ್ರು, ಈ ರೀತಿಯಾದ ಗದ್ದಲವನ್ನು ಸೃಷ್ಟಿಸಿದ್ದಾರೆ ಅಂತೇಳಿ. ಹಾಗಾಗಿ ನಾವು ಹೇಳಿದ್ವಿ, ನೀವು ವಿದ್ಯಾರ್ಥಿಗಳು ಏನು ಕೆಲಸ ಮಾಡ್ತೀರಾ ಅದನ್ನು ಮಾಡಿ, ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ. ಹಾಗಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳ ವಿಚಾರ ಇದ್ದಂಥ
ಅಷ್ಟೇ. ಕಾಲೇಜಿನ ಒಳಗಡೆ ಯಾರೋ ಒಂದು ಸಂಘಟನೆಯವರು ಬಂದು ಗದ್ದಲವನ್ನು ಸೃಷ್ಟಿಸುವಂಥದ್ದು, ಸಿಂಡಿಕೇಟ್ ಸದಸ್ಯರು ತಮ್ಮ ಪವರ್ ಅನ್ನು ಮಿಸ್ಯೂಸ್ ಮಾಡಿಕೊಂಡು ಕಾಲೇಜಿಗೆ NSY ಶಾಲ್ ಅನ್ನು ಹಾಕೊಂಡು ಬರುವಂಥದ್ದು, ಕಾಲೇಜಿಗೆ NSY ಬ್ಯಾಚ್ಗಳನ್ನು ಹಾಕೊಂಡು ಬರುವಂಥದ್ದು, ಈ ರೀತಿಯಲ್ಲಿ ಮಾಡಿದ್ರೆ ಕಾಲೇಜಿನ ಶೈಕ್ಷಣಿಕ ವಾತಾವರಣಗಳು ಹಾಳಾಗ್ತದೆ. ಅನೇಕ ವರ್ಷದಿಂದ ಇಲ್ಲಿ ಚುನಾವಣೆಗಳಾಗ್ತಿದೆ, ಆದರೆ ಒಂದು ಬಾರಿ ಕೂಡ ABVP ಬೆಂಬಲಿತ ವಿದ್ಯಾರ್ಥಿ ಸಂಘ ಕಳೆದ 17 ವರ್ಷದಿಂದ ಇಲ್ಲಿ ಅಸ್ತಿತ್ವದಲ್ಲಿದೆ. ಆದರೆ ಯಾವತ್ತೂ ಕೂಡ ನಾವು ಈ ರೀತಿಯಾದ ಗದ್ದಲವನ್ನ, ಈ ರೀತಿಯಾದ ಗುಂಡಾಗಿರಿಯನ್ನ ಮಾಡಿಲ್ಲ. ಆದರೆ ಇವರು ಈ ರೀತಿಯಾದ ಗದ್ದಲವನ್ನ, ಗುಂಡಾಗಿರಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ರೀತಿಯಾದ ಪ್ರತಿರೋಧವನ್ನ ಸಲ್ಲಿಸಬೇಕಾದ ಅನಿವಾರ್ಯತೆ ನಮ್ಗಳಿಗಿತ್ತು. ಅದನ್ನು ವಿದ್ಯಾರ್ಥಿಗಳು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಶೈಕ್ಷಣಿಕ ವಾತಾವರಣಕ್ಕೆ ಅಡ್ಡಿಪಡಿಸುವಂತ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಇಲ್ಲಿನ ವಿದ್ಯಾರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಲ್ಲಿನ ಪ್ರಾಂಶುಪಾಲರು ನುಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು, ಒಂದಷ್ಟು ಸಮಜಾಯಿಷಿಗಳನ್ನು ಕೊಟ್ಟು. ನಮ್ಗೆ ಅವರ ಸಮಜಾಯಿಷಿಯಿಂದ ಯಾವುದೇ ರೀತಿಯಾದಂಥ ಮನವರಿಕೆ ಅನ್ನುವಂಥದ್ದಾಗಲಿಲ್ಲ. ಜೊತೆಗೆ ಅದರಿಂದ ಯಾವುದೇ ರೀತಿಯಾದ ಸಂತೃಪ್ತಿ ಇಲ್ಲ. ಅವ್ರು ಏನು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ರಿಪೋರ್ಟನ್ನು VC ಗೆ ತಲುಪಿಸುವಂಥ ಕೆಲಸವನ್ನು ಮಾಡಲಿ. ನಾವುಗಳು ಕೂಡ VC ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇವೆ ಈಗಾಗಲೇ. VC ಜೊತೆಗೆ ಇದರ ಕುರಿತು ಚರ್ಚೆ ಮಾಡಿ ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಅಧ್ಯಾಪಕರುಗಳು ಕೂಡ ಒಂದಷ್ಟು ಇಲ್ಲಿ ಕಾರ್ಯಚಟುವಟಿಕೆಗಳನ್ನು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ನಡೆಸಲಿಕ್ಕೆ ನೋಡ್ತಿದ್ದಾರೆ ಅನ್ನೋಂಥ ಮಾಹಿತಿಗಳಿದೆ. ಆ ಮಾಹಿತಿಗಳಿಗೆ ತಕ್ಕ ಉತ್ತರವನ್ನು ಇಲ್ಲಿನ ವಿದ್ಯಾರ್ಥಿಗಳು ಮುಂದಿನ ದಿವಸಗಳಲ್ಲಿ ನೀಡ್ತಾರೆ.